ಈಗ ವೀರಚಂದ್ರಹಾಸ ಸಿನಿಮಾದ ಒಂದಿಷ್ಟು ವಿಚಾರಗಳು ಬಂದಾಗ ಎಸ್ಪೆಷಲಿ CM ಕಡೆಯಿಂದ ಒಂದು ದೊಡ್ಡ ಮಟ್ಟದ ಒಂದು ಬೆಂಬಲ ಸಿಕ್ತು. ನಾವೆಲ್ಲ ನೋಡಿದ ಹಾಗೆ ಮೊನ್ನೆ ನೀವು CM ಭೇಟಿ ಮಾಡಿದ್ರಿ, ಟ್ರೈಲರ್ ಅಂತ ತೋರಿಸಿದ್ರಿ, ಟ್ರೈಲರ್ ರಿಲೀಸ್ ಮಾಡಿಸ್ಕೊಂಡು ಬಂದಿದ್ರಿ. ಅವ್ರು ಏನು ಹೇಳಿದ್ರು ಇದನ್ನು ನೋಡಿ ಅಂತ ಹೇಳಿ? ಖಂಡಿತ ತುಂಬ ಖುಷಿಪಟ್ಟರು. ಅಂದರೆ ನಮ್ಮ ಎಫರ್ಟನ್ನ ನಾವೇನು ಪರಿಶ್ರಮ ಹಾಕಿದ್ದೀವಿ ಆ ಪರಿಶ್ರಮವನ್ನು ಎತ್ತಿ ಮಾತಾಡಿದ್ರು. ನಾನು ಅಷ್ಟು ಹೊತ್ತು ನೋಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 3 ನಿಮಿಷ ನಮ್ದು ಏನು ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ವಿ ಆ ಶೋರೀಲ್ನ, ನಿಮಗೆ ತೋರಿಸೋಂಥ ಶೋರೀಲ್ನ ಅವರಿಗೆ ತೋರಿಸಿದ್ದು. ಅದನ್ನು ನೋಡಿ ಅವ್ರು ಖುಷಿಪಟ್ಟರು. ಅವ್ರನ್ನ ವ್ಯಕ್ತಪಡಿಸಿದ್ರು. ನೀವು ಇನ್ನೂ ವ್ಯಕ್ತಪಡಿಸಿಲ್ಲ, ವ್ಯಕ್ತಪಡಿಸ್ಬೇಕು ನೀವು. ಸೊ ಅದನ್ನು ಅವ್ರು ವ್ಯಕ್ತಪಡಿಸಿದ್ರು. ವ್ಯಕ್ತಪಡಿಸಿ ಜನರ ಮುಂದೆ ಹೇಳಿದ್ರು. ಅವ್ರು ಏನು ಅದನ್ನು ನೋಡಿದವಾಗ ಒಂದು ಫೀಲ್ ಆಯಿತು. ಆ ಫೀಲ್ ಅದನ್ನು ಅವ್ರು ಹೇಳಿದ್ರು. ಅದ್ರ ಜೊತೆಗೆ ನಾವೊಂದಿಷ್ಟು ಮನವಿ ಇಟ್ಕೊಂಡು ಹೋಗಿದ್ವಿ. ನಾನು ಮೂಲ ಉದ್ದೇಶ ಇದು ಸಿನಿಮಾ ಅನ್ನೋದಕ್ಕಿಂತ ಮೂಲ ಉದ್ದೇಶ ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು, ಯಕ್ಷಗಾನವನ್ನು ಎಲ್ಲರೂ ನೋಡೋ ಥರ ಆಗಬೇಕು, ಯಕ್ಷಗಾನದಲ್ಲಿ ಕಲೆ ಹಿಂದಿರುವಂಥ ಗತ್ತನ್ನು ಎಲ್ಲರೂ ನೋಡೋ ಥರ ಆಗಬೇಕು. ಇದರ ಏನು ತುಂಬ ವಿಷಯಗಳಿದೆ, ಡೈಮೆನ್ಷನ್ ತುಂಬ ವಿಷಯಗಳಿದೆ. ಒಂದು ಚೌಕಟ್ಟನ್ನು ನಿಮಗೆ ನೀಟಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ. ಒಬ್ಬ ಮಾತುಗಾರನಿಗಾಗಿರಲಿ, ಒಬ್ಬ ಆಗಿರಲಿ. ಒಂದು 32 ರಾಗಗಳನ್ನು ಇದರಲ್ಲಿ ಬಳಸಿದ್ದೀವಿ ಸಿನಿಮಾದಲ್ಲಿ. ಈ ರಾಗದ ನಾಲೆಜೇ ನಮ್ಗೆ ಇರಲಿಲ್ಲ. ಇಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಓಕೆ ನಾನು ಈ ರಾಗಗಳಲ್ಲಿ ಬಳಸಿ ನಾನು ಹಾಡು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಯಿತು. ಈ ಥರ ಸುಲಭ ರೀತಿಯಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ನ ಎಲ್ಲರಿಗೂ ಸಿಗೋ ಥರ ಆಗಬೇಕು, ಎಲ್ಲರೂ ಇದನ್ನು ಸವಿಬೇಕು ಅಂತ ನನ್ನ ಆಸೆ ಆಗಿತ್ತು. ಅದ್ರ ಜೊತೆಗೆ ಯಕ್ಷಗಾನದಲ್ಲಿ ಇಷ್ಟು ವರ್ಷ ಸರ್ವಿಸ್ ಕೊಟ್ಟವರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ರಂಗಸ್ಥಳದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಿಧನ ಹೊಂದವ್ರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ಏನು ಆಗ್ತಾಯಿದೆ ಅವ್ರಿಗೊಂದು ಇನ್ಶೂರೆನ್ಸ್ ಬೇಕು. ಪಾಪ ಭಾರತದಲ್ಲೇ ಇದ್ದರೂ ಕೂಡ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಹಗಲಿಗೆ ಮಲಗೋ ಥರದಲ್ಲಿ ಇಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ನಮಗೆ. ಅವರ ಪರ್ಸ್ನಲ್ ಲೈಫ್ ಹೇಗಿದೆ, ಆ ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಗಮನ ಹರಿಸ್ಬೇಕು. ಇಷ್ಟೆಲ್ಲ ನಮಗೆ ಎಂಟರ್ಟೈನ್ಮೆಂಟ್ ಕೊಡೋರಿಗೆ ನಾವೇನು ಕೊಡ್ತಾ ಇದ್ದೀವಿ. ಸೊ ಏನಾದರೂ ಅವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು. ಅದು ಆಗಬೇಕಂತ ಹೇಳಿದ್ರೆ ಈ ಥರದೊಂದು ಪ್ರಯೋಗಗಳ ಮೂಲಕ ಸರ್ಕಾರನ ಅಪ್ರೋಚ್ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ಇದು ಒಂದು ಅಪ್ರೋಚ್ ಆದ್ವಿ. ಅವರ ದೊಡ್ಡತನ, ಕರಾವಳಿ ಭಾಗದ ಬಗ್ಗೆ, ಅದ್ರ ಜೊತೆಗೆ ಕರಾವಳಿಯ ಕಲೆಯ ಬಗ್ಗೆ ಅವರಿಗಿರುವಂಥ ಗೌರವ ಎಲ್ಲವನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರು. ಅದು ನಮ್ಗೆ ಇನ್ನೊಂದು ರೆಕ್ಕೆ ಬಂದಂಗೆ ಆಯಿತು. ಶಿವಣ್ಣ ಬಂದವಾಗ ಹೇಗೆ ಒಂದು ರೆಕ್ಕೆ ಬಂತು, ಸೊ CM ಸಾಹೇಬರು ನಮಗೆ ಇದನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಾಗ ನಮ್ಗೆ ಇನ್ನೊಂದು ರೆಕ್ಕೆ ಬಂತು. ಟ್ಯಾಕ್ಸ್ ಫ್ರೀ ಮಾಡೋದು ಏನು ಹೇಳಬೇಕನ್ಸಲ್ಲ, ಅದ್ರ ಬಗ್ಗೆ ಏನು? ಸೊ ಟ್ಯಾಕ್ಸ್ ಫ್ರೀ ಅಂದರೆ ಇದೊಂದು ಕಲ್ಚರ್ ಓರಿಯೆಂಟೆಡ್ ನಾವು ಸಿನಿಮಾ ಮಾಡಿರೋದ್ರಿಂದ ನಮ್ಮ ಶಕ್ತಿ ಮೀರಿ ಬಜೆಟನ್ನು ನಾವು ಹಾಕಿದ್ದೀವಿ. ಹಾಗಾಗಿ ಒಂದು ಟ್ಯಾಕ್ಸ್ ಫ್ರೀ ಮಾಡಿಕೊಡಿ ಅಂತ ಕೇಳಿದ್ವಿ. ಅದಾದಮೇಲೆ ಎಲ್ಲ ಶಾಲೆಗಳಿಗೂ ಇದನ್ನು ಸಿನಿಮಾ ತೋರಿಸುವಂಥ ಅವಕಾಶ ಮಾಡಿಕೊಡಿ, ಇವತ್ತಿನ ಯಂಗರ್ ಜನ್ರೇಷನ್ಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಕೇಳಿದ್ವಿ. ಖಂಡಿತ ಅಸ್ತು ಅಂತ ಹೇಳಿದ ಸರ್. ಈ ತಿಂಗಳು 18ಕ್ಕೆ ಸಿನಿಮಾವನ್ನು ವೈಭವವಾಗಿ ತೆರೆ ಮೇಲೆ ತರ್ತಾ ಇದ್ದೀರಿ. ನಾವಂತೂ ಭಾರಿ ಕುತೂಹಲರಾಗಿದ್ದೀವಿ, ಈ ಸಿನಿಮಾ ನೋಡಲೇಬೇಕು ಅನ್ನೋಂಥದ್ದು. ಹಾಗಾಗಿ ಹಿಂಗೆ ಯಾವ ಥರ ಪ್ಲ್ಯಾನ್ ಮಾಡಿಕೊಟ್ಟು ರಿಲೀಸ್ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ತಲುಪಿಸುವಂಥ ವಿಚಾರದಲ್ಲೂ ಏನಾದ್ರು ಪ್ಲ್ಯಾನ್ ಮಾಡಿದ್ದಾರೆ? ಯಾಕೆಂದರೆ ರವಿ ಬಸೂರ್ ಇವನ್ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಎಲ್ರಿಗೂ ಕೂಡ ಗೊತ್ತಿರೋಂಥವ್ರು. ಹಾಗಾಗಿ ಇಲ್ಲ, ಪ್ಯಾನ್ ಇಂಡಿಯಾ ಅಂತ ನಾನು ಏನು ಮಾಡಿಲ್ಲ. ಫಸ್ಟು ಮೊದಲಿಗೆ ಯಕ್ಷಗಾನವನ್ನು, ನಮ್ಮ ಕರ್ನಾಟಕದ ಕಲೆಯನ್ನು ಉಳಿದ ಜಿಲ್ಲೆಗಳು ಫಸ್ಟ್ ನೋಡುವಂತಾಗಲಿ, ಅದ್ರ ಬಗ್ಗೆ ಗಮನ ಹರಿಸುವಂತಾಗಲಿ. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಈ ಕಲೆಯನ್ನು ಎತ್ತಿ ಪ್ರಪಂಚಕ್ಕೆ ತೋರಿಸ್ಬೇಕು. ಅದು ತೋರಿಸಿ ಆದಮೇಲೆ ಮುಂದಿನ ಏನು ನಿರ್ಧಾರಗಳು ತಗೊಳುತ್ತೆ ಅದೆಲ್ಲ ಆಗುತ್ತೆ. ಖುಷಿ ವಿಚಾರನೇ ಹೇಳಿದ್ರೆ, ಔಟ್ ಆಫ್ ಕಂಟ್ರಿ ಒಂದು 15 ಕಂಟ್ರಿಗೆ ಸಿನಿಮಾನ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಕಂಪ್ನಿ ಬಂದಿದೆ. ಅವ್ರ ಜೊತೆಗೆ ಚರ್ಚೆ ನಡೀತಿದೆ. ಅದ್ರ ಜೊತೆಗೆ ಇನ್ನೊಂದು ಶುಭ ಸಮಾಚಾರ ಅಂದರೆ ತೆಲುಗು ರೈಟ್ಸ್ ಒಂದು ಫೇಲ್ ಆಗಿದೆ. ಅದು ನಮ್ಗೆ ಇನ್ನೊಂದು ರೆಕ್ಕೆ ಬಂದಾಗ, ಅದು ನಮ್ಮ ಗೋದಾವರಿ ಕಡೆಗೆ, ಆಂಧ್ರದ ಗೋದಾವರಿ ಕಡೆಗೆ ಈ ಥರದ ಯಕ್ಷಗಾನದ ರೂಪ, ಫ್ಲೇವರ್ ರೂಪ ಇದೆಯಂತೆ. ಸೊ ಹಾಗಾಗಿ ಅವ್ರಿಗೆ ತುಂಬ ಖುಷಿ ಆಯಿತು. ನಾನು ಇದನ್ನ ಅಲ್ಲಿ ಮಾಡ್ಕೊತೀನಿ ಅಂತ ಹೇಳಿ ಅದ್ರದ್ದು ಡಬ್ಬಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಅಟ್ ಪ್ರೆಸೆಂಟಿಗೆ ತೆಲುಗಲ್ಲೂ ಕನ್ನಡದಲ್ಲೇ ರಿಲೀಸ್ ಆಗ್ತಾಯಿದೆ, ತೆಲುಗುವಲ್ಲಿ. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ, ಹೊರ ದೇಶದಲ್ಲಿ ರಿಲೀಸ್ ಆಗ್ತಾಯಿದೆ. ಟ್ರೈಲರ್ ನೀವು ಯಾವಾಗ ಕೊಡ್ತೀರಿ, ಯಾವಾಗ ನಿರೀಕ್ಷೆ ಮಾಡ್ಬೋದು? ಖಂಡಿತ ಟ್ರೈಲರ್ದು ಇನ್ನೂ ನಾವು ಪ್ಲ್ಯಾನ್ ಹಾಕಿಲ್ಲ. ಮೊದಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಹೊಂಬಾಳೆ ಸಂಸ್ಥೆಗೆ. ಈ ಮಟ್ಟದ ನಾವು ಬಜೆಟ್ ಸಿನಿಮಾ ಮಾಡಿದವಾಗ ನಮಗೆ ಇದನ್ನು ಜನರಿಗೆ ಹೇಗೆ ತಲುಪಿಸೋದು ಅಂತ ಗೊತ್ತಾಗಿಲ್ಲ. ಒಂದು ಸರಿಯಾದ ಸಂಸ್ಥೆ ಬೇಕಾಗಿತ್ತು ರಿಲೀಸ್ ಪಾಯಿಂಟಿಗೆ. ಹಾಗಾಗಿ ವಿಜಯ್ ಸರ್ನ ಅಪ್ರೋಚ್ ಆದವಾಗ ನಾನು ಯಾವ ಸಿನಿಮಾಗಳಿಗೂ ಅವ್ರಿಗೆ ಅಪ್ರೋಚ್ ಆಗಿಲ್ಲ. ಇದೊಂದು ಕಲ್ಚರ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾನು ಅಪ್ರೋಚ್ ಆದವಾಗ ನಮಗೆ ಬೆಂಬಲ ಕೊಡ್ತಾರಂತ ನಂಬಿಕೆ ಇತ್ತು. ಹಾಗಾಗಿ ಅವ್ರಿಗೆ ಅಪ್ರೋಚ್ ಆಗ್ತಾ ಹೇಳಿದೆ, ಇದು ಬೇರೆ ಕಮರ್ಷಿಯಲ್ ಸಿನಿಮಾ ಆಗಿದೆ, ನಾನು ನಿಮ್ಮ ಹತ್ರ ಬರ್ತಾ ಇರಲಿಲ್ಲ. ಇದೊಂದು ಕಲ್ಚರ್ ಓರಿಯೆಂಟೆಡ್ ಸಿನಿಮಾ, ಈ ಕಲೆಯನ್ನು ನಾವು ಹೊರಗಡೆ ಪ್ರಚಾರ ಮಾಡಬೇಕು, ಇದನ್ನು ತೋರಿಸ್ಕೊಡ್ಬೇಕು, ನಿಮ್ಮ ಸಹಾಯ ಬೇಕು ಅಂತ ಅಂದವಾಗ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಇದಿಷ್ಟು ವೀರಚಂದ್ರಹಾಸ ನಿರ್ದೇಶಕ ರವಿ ಬಸೂರವರ ಮಾತುಗಳು. ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಈ ಒಂದು ಯಕ್ಷಗಾನ ಕಲೆಯನ್ನು ತೆರೆ ಮೇಲೆ ತರೋದಕ್ಕೆ ರೆಡಿಯಾಗಿದ್ದಾರೆ. ಇದೇ ತಿಂಗಳ 18ನೇ ತಾರೀಕು ವೀರಚಂದ್ರಹಾಸ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.